ಸಚಿನ್ ಪ್ರತಾಪ್ ಸಾರಥ್ಯದ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜನ್ಮ ದಿನಾಚರಣೆ ಹಾಗೂ ಕುವೆಂಪು ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕನ್ನಡ ಸುವರ್ಣ ಭವನದಲ್ಲಿ ನೆರವೇರಿಸಲಾಯಿತು. ಕಲಬುರಗಿಯ ಸುವರ್ಣ ಕನ್ನಡ ಭವನದಲ್ಲಿ ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಚಿಣ್ಣರು ಕನ್ನಡ ನಾಡಿನ ಗರಿಮೆಯ ಹಾಡಿಗೆ ನೃತ್ಯ ಮಾಡಿ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ನಮನ ಸಲ್ಲಿಸಲಾಯಿತು. ನಂತರದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಯಿತು. ಉದ್ಘಾಟನೆಯನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದ ಪೂಜ್ಯ ಶ್ರೀ ಗುರು ರಾಜೇಂದ್ರ ಶಿವಯೋಗಿಗಳು, ಎಂ.ಎ. ಸಿದ್ದಿಕಿ, ಸುರೇಶ್ ಬಡಗೇರ್, ವಿಜಯಕುಮಾರ್ ತೇಗಲ್ತಿಪ್ಪಿ, ವಿಜಯಕುಮಾರ್ ಕಟ್ಟಿ, ಗೋಪಾಲ್ ಕುಲಕರ್ಣಿ, ರಾಜ್ಕುಮಾರ್ ಆರ್ ಹಾಗೂ ಸಚಿನ್ ಪ್ರತಾಪ್ ಸೇರಿಕೊಂಡು ನೆರವೇರಿಸಿದರು. ನಂತರದಲ್ಲಿ ವೇದಿಕೆ ಮೇಲಿನ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿಯಾಗಿ ಈ ಬಾರಿಯ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿಗೆ ಪಾತ್ರರಾದ 10 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗಣ್ಯಮಾನ್ಯರು ಮಾತನಾಡಿದರು. ಪ್ರತಿ ವರ್ಷ ನಾವು ರಾಷ್ಟ್ರಕವಿ ಕುವೆಂಪು ಅವರ ಕಾರ್ಯಕ್ರಮ ಮಾಡೋದಾಗಿ ಮತ್ತು ಇಲ್ಲಿನ ಸಾಹಿತಿಗಳಿಗೆ ನಾವು ಗುರುತಿಸಿ ಕ್ಷೇತ್ರದಲ್ಲಿ ಒಳ್ಳೆ ಸಾಹಿತಿಗಳ ಕೆಲಸಗಳನ್ನು ಮತ್ತು ಶಿಕ್ಷಕರ ಕೆಲಸಗಳನ್ನು ಅವರಿಗೆ ಗುರುತಿಸಿ ನಾವು ಅವರಿಗೆ ಕುವೆಂಪು ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತೇವೆ. ಇದಕ್ಕೆ ಇದು 7ನೇ ವರ್ಷ ನಾನು ಕಾರ್ಯಕ್ರಮ ಮಾಡೋದು ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ. ನಾವು ಬರೇ ಎಲ್ಲ ಸಂಘಟನೆಗಳು ಸ್ಥಾಪನೆ ಮಾಡೋ ನಂತರ ಬರೀ ಹೋರಾಟ ಮಾಡ್ತಾರೆ. ಆದರೆ ನಾವು ಹೋರಾಟ ಜೊತೆ ಕಲಬುರಗಿ ನಗರದಲ್ಲಿರುವಂತಹ 100 ಸಮಸ್ಯೆಗಳಿಗೆ ನಾನು 2004ರಿಂದ ನಾನು ಹೋರಾಟ ಪ್ರಾರಂಭ ಮಾಡಿದ್ದೀನಿ. ನಾನು ಬಹಳ ರಾಜಕಾರಣಿಯವರ ಮತ್ತು ಸಂಘಟನೆಗಳ ಕೈಯಲ್ಲಿ ಕೆಲಸ ಮಾಡ್ಕೋತಾ ನಾನು 2013ರಲ್ಲಿ ನಾನು ನನ್ನ ಸಂಘಟನೆಯನ್ನು ಸ್ಥಾಪನೆ ಮಾಡಿ ನನ್ನ ಸಂಘಟನೆ ಜೊತೆ ಅವಾಗ ಅರುಣ್ ಕುಮಾರ್ ಪಾಟೀಲ್ ಸರ್ ಸಂಘಟನೆಯಲ್ಲಿದ್ದಾಗ ಅವರು ರಾಜಕಾರಣಿಗೆ ಹೋದರು. ಅದು ರಾಜಕಾರಣಿಗೆ ಹೋದಾಗ ನನಗೆ ಯಾಕೋ ಮನಸ್ಸಿಗೆ ನೋವು ಆಯ್ತು. ಯಾಕಂತಂದ್ರೆ ನಾವು ಸಂಘಟನೆಯಲ್ಲಿ ಬಂದಾಗ ನಾನು ಒಂದು ಮನಸ್ಸಿಗೆ ನಿರ್ಧಾರ ಮಾಡಿದೆ. ಆದ್ರೆ ಯಾವತ್ತೂ ನಾನು ರಾಜಕಾರಣಿಗೆ ಬರಲ್ಲ. ನಾನು ಒಂದು ಕಡೆಗೆ ಬರ್ಬೇಕು, ಒಂದು ರಾಜಕಾರಣಿಗೆ ಹೋಗ್ಬೇಕು, ಒಂದು ಹೋರಾಟಕ್ಕೆ ಬರ್ಬೇಕು, ಎರಡರಲ್ಲಿ ಒಂದು ಚಾಯ್ಸ್ ಮಾಡ್ಬೇಕು ಅಂದಾಗ ನಾನು ರಾಜಕಾರಣಿ ಬಿಟ್ಟು ಹೋರಾಟಕ್ಕೆ ಚಾಯ್ಸ್ ಮಾಡಿದೆ. ಅಂದ್ರೆ ನನ್ನ ಜೀವನ ಇರೋವರೆಗೂ, ಉಸಿರಾರು ಇರೋವರೆಗೂ ನಾನು ಅಲ್ಲಿ ಹೋರಾಟ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಹೋರಾಟದಲ್ಲೇ ನ್ಯಾಯ ತೋರಿಸ್ಬೇಕು ಅಂತಂದು ನಾನು ಹೋರಾಟದ ಕ್ಷೇತ್ರ ಹಿಡಿದು ನಾನು ಪ್ರತಿ ವರ್ಷ ರಾಷ್ಟ್ರೀಯ ಕವಿ ಕುವೆಂಪು ಜಯಂತಿ ಇರ್ಬೋದು, ಸ್ವಾಮಿ ವಿವೇಕಾನಂದ ಜಯಂತಿ ಇರ್ಬೋದು, ಬುದ್ಧ ಬಸವ ಅಂಬೇಡ್ಕರ್ ಅವರು ಜಯಂತಿ ಇರ್ಬೋದು, ಮತ್ತು ಸಂವಿಧಾನ ದಿನಾಚರಣೆ ಇರ್ಬೋದು, ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು, ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ನಾವು ಈ ಕ್ಷೇತ್ರದಲ್ಲಿ ಒಂದೊಂದು ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಲ್ಲಿ ಸಾಧನೆಗಳಿಗೆ ನಾವು ಗುರುತಿಸಿ ಅವರಿಗೆ ನಾವು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತೀವಿ. ನಾವು ಇವತ್ತು ಸುಮಾರು ಅತಿಥಿಗಳು ವೇದಿಕೆ ಮೇಲೆ ಬಂದಿದ್ದಾರೆ. ಎಲ್ಲರೂ ನಮ್ಮ ಸಂಘಟನೆಗೆ, ನಮ್ಮ ಕೂಗಿಗೆ ಬಂದು ಇವತ್ತು ಎಲ್ಲರೂ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಇಲ್ಲಿ ನಮ್ಮ ಶಾಸಕರು ಬರಬೇಕಾಗಿತ್ತು. ಶಾಸಕರು ನಮಗೆ ಬೆಳಗ್ಗೆಯಿಂದ ನಾವು 2-3 ದಿವಸ ಮುಂಚೆಗೆ ಸಾಬರಿಗೆ ಗಮನಕ್ಕೆ ತಂದಿದ್ದೇವೆ. ಸರ್, ನಮ್ಮ ಕಾರ್ಯಕ್ರಮ ಮುಂದೋಗಿದೆ, ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತಂದಾಗ ಅವರು ಬರ್ತಿಲ್ಲ ಅಂತ ಹೇಳಿದ್ರು. ಆದರೂ ಈಗ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಿಸಿ ಇದ್ದೀನಿ, ನಾವು ಕಾರ್ಯಕ್ರಮದ ಕೆಲಸದಾಗ ಇದ್ದೀನಿ, ಮೊದಲು ಯಾವುದೇ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಮ್ಮ ಗುರುಜಿ ಆಗಿರುವಂತಹ ನಮ್ಮ ಗುರುರಾಜ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಇವರಿಗೆ ನಾವು ಇವತ್ತು ಉದ್ಘಾಟನೆ ಮಾಡಿಸಿದೆ. ಅದೇ ರೀತಿಯಾಗಿ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ವಿಜಯಕುಮಾರ್ ತೇಗಲ್ತಿಪ್ಪಿ ಸರ್ ಅವ್ರ ಕೈಲಿ ಇವತ್ತು ಮತ್ತು ನಾವಿವತ್ತು ಸಹಾರಾ ಪಬ್ಲಿಕ್ ಸ್ಕೂಲ್ ವತಿಯಿಂದ ಇವತ್ತು ನಾವು ಆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಇದು 2ನೇ ವರ್ಷ ಇವರು ನಮಗೆ ಆ ಶಾಲೆ ವತಿಯಿಂದ ನಮಗೆ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಮುದ್ದು ಮಕ್ಕಳು ಮತ್ತು ಎಲ್ಲ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಾನು ನಮ್ಮ ಸಂಘಟನೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದ ಹೇಳುತ್ತೇನೆ. ಈ ಕಾರ್ಯಕ್ರಮ ಈ ಒಂದು ವಾರದಿಂದ ಆಯೋಜನೆ ಮಾಡಲ್ಪಟ್ಟಿತ್ತು. ಅವರು ಸಚಿನ್ ಅವರು ಹೇಳಿದಾಗೆ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ ನಿಧನದ ಪ್ರಯುಕ್ತ 7 ದಿನದ ಶೋಕಾಚರಣೆ ಕಾರ್ಯಕ್ರಮದಲ್ಲಿ ಇದೊಂದು ಮುಂದೂಡಲಾಗಿತ್ತು. ನಾವು ಕಾರ್ಯಕ್ರಮ ಮಾಡಿಕೊಂಡು ಶಾಲು ಸನ್ಮಾನ ಮಾಡಿಕೊಂಡು ನಮ್ಮ ವೇದಿಕೆ ಮೇಲಿದ್ದವರಿಗೆ ಒಂದಿಷ್ಟು ಸನ್ಮಾನ ಮಾಡಿ ಕಾರ್ಯಕ್ರಮ ಮುಗಿತು ಅಂತ ಹೋದ್ರೆ ಕಾರ್ಯಕ್ರಮಕ್ಕೆ ಶೋಭೆ ಬರಲ್ಲ. ಬಿಟ್ಟುಬಿಟ್ರೆ ಮಕ್ಕಳಿಗೆ ನಾವೇ ಒಂದಿಷ್ಟು ಜನ ಪ್ರಬುದ್ಧರು ಮತ್ತು ಪ್ರಗತಿಪರ ವಿಚಾರವಾದಿಗಳು, ತಿಳುವಳಿಕೆ ಇದ್ದವರು ಒಂದಿಷ್ಟು ಕುವೆಂಪು ಅವರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನರು ಕುವೆಂಪುವಿನ ಬಗ್ಗೆ ಓದ್ಕೊಂಡಂತವ್ರು ನಮ್ಮ ಎದುರುಗಡೆ ಇದ್ದಾರೆ. ಉದಾಹರಣೆಗೆ ಆತ್ಮೀಯ ಸನ್ಮಿತ್ರ ಡಾಕ್ಟರ್ ಶರಣಪ್ಪ ಸೈದಾಪುರ್, ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ
ಪರ್ವೀನ್ ಸುಲ್ತಾನ್ ಅವರು ನನಗಿಂತ ಹೆಚ್ಚು ಕುವೆಂಪುರ ಬಗ್ಗೆ ಓದ್ಕೊಂಡವರು. ನಾವು ಪ್ರಾಕ್ಟಿಕಲ್ ಆಗಿ ಕುವೆಂಪುರ ಬಗ್ಗೆ ಓದ್ಕೊಂಡವರು ಗುರುಗಳೇ, ಅವರು ಥೆರಾಟಿಕಲಿ ಕುವೆಂಪುರ ಬಗ್ಗೆ ಓದ್ಕೊಂಡವರು. ನೀವೇನ್ ಮಾಡಬೇಕು ಗುರುಗಳೇ, ಮುಂದೆ ಮಠ ಮಂದಿರಗಳಲ್ಲಿ ಕುವೆಂಪು ಅವರ ಒಂದು ಫೋಟೋ ಇಟ್ಟು, ಅದು ಮಸೀದಿ ಇರಲಿ, ಮಂದಿರ ಇರಲಿ, ಯಾವುದೇ ಏನೇ ಇರಲಿ, ಕುವೆಂಪು ಅವರ ಆಶೆಗಳನ್ನ ಹೊರತಕ್ಕಂತ ಸಂದೇಶಗಳು ಮಠ ಮಾನ್ಯಗಳಲ್ಲಿ ನಡೀಬೇಕು. ಯಾಕೆ ಮಠ ಮಾನ್ಯಗಳು ನಡಿಬೇಕಂತಂದ್ರೆ, ಕುವೆಂಪು ಅವರ ಇಡೀ ಜೀವನವನ್ನ ಮೌಢ್ಯತೆಯ ವಿರೋಧಿಗಾಗಿ ಮುಡುಪಾಗಿಟ್ಟಂತಹ ಈ ರಾಷ್ಟ್ರದ ಏಕೈಕ ನಾಯಕ ಅಂತಂದ್ರೆ ಅದು ಕುವೆಂಪು ಅವರು.